ಇವ್ರದೇನು ಸೀಮೆಗಿಲ್ದಿರ ಮನೆ, ನಮ್ದೇನು ಮನೆನೇ ಇಲ್ಲ ಅಂತ ಅನ್ಕೊಬಿಟ್ಟವ್ರು ಕಣಮ್ಮ. ನಮ್ದೇನು ಮನೆ ಇಲ್ವಾ, ಮಠ ಇಲ್ವಾ, ಏನಿಲ್ಲ. ನಮ್ಮದು ಎಲ್ಲನೂ ಐತೆ. ಏನು ಇವ್ರು ಒಬ್ಬರೇನೇ ನಮ್ಮನ್ನು ಹಿಡ್ಕೊಂಡು ಇದು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಅಮ್ಮೋ ಬಾಮ ಹೋಗೋಣ ಸುಮ್ಕೆನೆನಿಯ, ಹೋಗಿ ನೆಮ್ಮದಿಯಾಗಿ ನಮ್ಮ ಮನೆಯಾಗೆ ನೀರನ ಇವನೇ ಬತ್ತಾನೆ. ಇವನ್ಗೇನೆನಿಯ ಒಂದಿನ ಕೂಳು ಬೇಸಕಕ್ಕೆ ಯಾವಳು ಇರಲ್ವಲ್ಲ, ಆವಾಗ ಬತ್ತಾನೆ ಎಂಟಿ ಅಂತ ಹುಡಿಕೊಂಬಿಟ್ಟು. ಆವಾಗ ಮಾತಾಡೋದು. ಈ ಬೇವರ್ಸಿಗೆ ಇವಾಗಲ್ಲ. ಅಲ್ಲ, ಮನೆಗೆ ಹೋಗೋದೇನು ಇದು ಬುಟಾಕು, ಮನೆದೇನು ಪ್ರಾಬ್ಲಮ್ ಇಲ್ಲ. ಲೇ ಭದ್ರಮ್ಮಂಗೆ ನಾವು ಏನಂತ ಮಾತು ಕೊಟ್ಟಿದ್ದೀವಿ, ಈ ಪೊದ್ದಿನ ಒಂದಿನ ನಿನ್ನ ಮುಂದೆ ನಿಲ್ಲಿಸ್ತೀವಿ, ಆ ಪೊದ್ದಿದ ಮಾನ ಮರ್ಯಾದೆ ಕಳಿತೀವಿ, ಪೊದ್ದಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲನೂ ಬಿಲ್ಡಪ್ ಕೊಟ್ಬಿಟ್ಟು ಭದ್ರಮ್ಮಂಗೆ ಮಾತು ಕೊಟ್ಬಿಟ್ಟು ಬಂದಿದ್ದೀವಿ. ಈಗ ಭದ್ರಮ್ಮ ಏನು ಅಂತ ನಿನ್ಗೂ ಗೊತ್ತು. ನಾವೇನಾದ್ರೂ ಇವಾಗ ಈ ಮನೆ ಬಿಟ್ಬಿಟ್ಟು ಹೋದ್ರೆ ಪೊದ್ದಿಗೆ ಬುದ್ಧಿ ಕಲ್ಸಕ್ಕೆ ನಮ್ಮ ಕೈಲಿ ಆಗಕ್ಕಿಲ್ಲ. ಅದು ನಿನ್ಗೂ ಗೊತ್ತು. ಪೊದ್ದಿಗೆ ಹೆಂಗೆ ಬುದ್ಧಿ ಕಲ್ಸೋಕ್ಕಾಯ್ತದೆ? ನಾವಿಲ್ಲಿದ್ದರೆ ಹೆಂಗೋ ಬುದ್ಧಿ ಕಲಿಸ್ಬೋದು, ನಾವಿಲ್ಲ ಅಂದರೆ ಅವಳು ಬುದ್ಧಿ ಕಲ್ಸೋಕ್ಕಾಗಲ್ಲ. ನಾವೇನಾರ ಬುದ್ಧಿ ಕಲಿಸ್ಬಿಟ್ಟು ಅವಳನ್ನ ಭದ್ರಮ್ಮನ ಹತ್ರ ಕರ್ಕೊಂಡೋಗ್ಬಿಟ್ಟು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಹೇಳ್ಸ್ಬೇಕು. ಹಂಗೆ ಹೇಳ್ಸ್ಬೇಕು ಅಂದರೆ ನಾವು ಇಲ್ಲೇ ಇರಬೇಕು. ಇಲ್ಲ ಅಂದರೆ ಭದ್ರಮ್ಮ ನಮ್ಮಂತಕ್ಕೆ ಬಂದ್ಬಿಟ್ಟು ನನಗೂ ನಿನಗೂ ಸರಿಯಾಗಿ ಮಹಾ ಮಂಗಳಾರತಿ ಮಾಡಿ ತಿರುಗಾ ನನ್ನನ್ನು ಕರ್ಕೊಂಡೋಗ್ಬಿಟ್ಟು ನಿನ್ನೂ ಕರ್ಕೊಂಡೋಗ್ಬಿಟ್ಟು ಅವ್ರ ಮನೆಗೆ ನೆನೆಯ ಕೊಟ್ಟಾಕಂತಾಳೆ ಅಷ್ಟೇ ನೆನೆಯ. ಆಮೇಲಿಂದ ದೌರುಮ್ದೇಟ್ ಬೀಳ್ತವೆ ಭದ್ರಮ್ಮಂತಗೆ. ಇದೆಲ್ಲ ಬೇಕಾ ಮಗಳೇ? ಹೆಂಗನ ಮಾಡಿ ಮನೆ ಸೇರ್ಕೋಬೇಕು ನಾವು. ಇಲ್ಲಾಂದರೆ ಕಷ್ಟ ಆಯ್ತದೆ. ಹೂನಲ್ಲಮ್ಮ, ಭದ್ರಮ್ಮಂಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀವಿ. ಈ ಪೊದ್ದಿನ ನೀನು ಕಾಲು ಮುಂದೆ ಕರ್ಕೊಬಿಟ್ಟು ಬಂದು ಬೀಳಿಸ್ತೀವಿ, ಅವಳಿಗೆ ನಿಮ್ಗೆ ಸರಿಯಾಗಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಈಗ ನಾವು ಮನೆ ಬಿಟ್ಬಿಟ್ಟು ಊರು ಬಿಟ್ಬಿಟ್ಟು ಹೋದರೆ ಪೊದ್ದಿ ಇನ್ನೂ ನೆಮ್ಮದಿಯಾಗಿ ಖುಷಿಯಾಗಿರ್ತಾಳೆ. ಆದರೆ ನಾವು ಹೆಂಗನ ಮಾಡಿ ಭದ್ರಮ್ಮಂಗೆ ಕೊಟ್ರೆ ಮಾತು ಉಳಿಸ್ಕೋಬೇಕು. ಇಲ್ಲಾಂದರೆ ಇನ್ನೊಂದ್ಸಲ ನಮ್ಮ ಮಾನ ಮರ್ಯಾದೆ ಎಲ್ಲ ಇನ್ನೊಂದ್ಸಲ ಹೊಂಟೋಯ್ತದೆ. ಏನು ಮಾಡೋದು? ಸರಿ ಹಾಗೆ ಆಯಿತು. ನೀನು ಹೇಳ್ದಂಗೆ ಮಾಡೋಣ ಬಾ. ಸರಿ ಸರಿ, ಈಗೇನಾರ ಮಾಡ್ಬಿಟ್ಟು ನಾನು ಇಲ್ಲೇ ಇರೋಕ್ಕೊಂದು ಪಿಲಾನ್ ಹೇಳ್ಕೊಡಮ್ಮ. ಹೆಂಗನ ಮಾಡ್ಬಿಟ್ಟು ಇಲ್ಲೇ ನೆನೆಯ ಇದು ಬಿಡ್ತೀನಿ. ನೀನು ಇದು ಬಿಡು. ಹೆಂಗಿರೋದು ಈಗ? ನಿನಗೂ ನಿನ್ನ ಗಂಡ ನಿನ್ನ ಮಾತು ಕೇಳೋಕ್ಕಿಲ್ಲ. ನಾನು ನೀನು ಅಳಿಯನ ಹತ್ರ ಎಷ್ಟು ಬೇಡ್ಕೊಂಡ್ರು ಅಂದರೆ ಅಳಿ ಅಂದರೂ ಇಲ್ಲಿ ಮಾತ್ರ ಇರಿಸ್ಕೊಳಕ್ಕಿಲ್ಲ. ನಿಮ್ಮ ಅತ್ತೆಗೆ ಮೊದಲೇ ನೆನೆಯ ನಾವು ಬೇಕಾಗಿಲ್ಲ ಇಂಥ ಟೈಮಾಗೆ. ಹೆಂಗಿರಿಸ್ಕೊಳಕ್ಕೆ ಸಾಧ್ಯ? ಹೋಗಿ ನಿಮ್ಮ ಅತ್ತೆನ ಕೈ ಕಾಲು ಹಿಡ್ಕೊಂಡು ಕೇಳ್ಕೊಬಿಡೋಣ. ಏ ಪೊದ್ದಿ ಆಗಲೇ ನೆನೆಯ ಬೇಜಾನ್ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾಳೆ ಕಣಮ್ಮ ಅತ್ತೆಗೆ. ಅತ್ತೆ ಇವಾಗ ನಮ್ಮ ಪರ ಮಾತಾಡ್ತದೆ ಅಂದರೆ ಅದೆಲ್ಲನೂ ಸುಳ್ಳು. ಅಮ್ಮ ಭದ್ರಮ್ಮ ನೆನೆಸ್ಕೊಂಡ್ರೆ ನೆನೆಯ ಕೈ ಕಾಲೆಲ್ಲ ಬಂದ್ಬಿಡ್ತವೆ. ಆ ಭದ್ರಮ್ಮ ಏನು ಸಾಚ ಅಲ್ಲ. ಆ ಭದ್ರಮ್ಮ ನಮ್ಮನ್ನು ಚುಟ್ಟು ಹಿಡ್ಕೊಂಡು ಹೊಡೆದಾಕ್ಬಿಡ್ತಾಳೆ. ಬೇರೆ ಏನ ಪಿಲಾನಿ ಹೇಳಮ್ಮ. ನನಗಂತೂ ತಲೆ ನೆನೆಯ ಓಡ್ತಿಲ್ಲ. ಎಲ್ಲ ಇರೋಕ್ಕೆ ಏನು ಮಾಡಬೇಕು? ಏನು ಮಾಡೋದು ಮಗಳೇ? ಒಂದು ಸೂಪರ್ ಐಡಿಯಾ. ಏನಮ್ಮ? ಹೆಂಗಿದ್ರು ನಿನ್ನ ಗಂಡನೂ ನಮ್ಮನ್ನು ಒಳಗಡೆಗೆ ಬಿಟ್ಕೊಳಕ್ಕಿಲ್ಲ, ನಿಮ್ಮ ಅತ್ತೆನೂ ಒಳಗಡೆಗೆ ಬಿಟ್ಕೊಳಕ್ಕಿಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಮಂದೇವ್ರು ಮೈ ಮೇಲೆ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸಂದಕ್ಕೆ ಎಣ್ದು ಮಂದೇವ್ರು ಐತಲ್ಲ ನಿಮ್ಮದು ಮಧುರಮ್ಮ ಮೈ ಮೇಲೆ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ಬಿಡು. ನನ್ನನ್ನು ಈ ಮನೆ ಸೊಸೆನ ಮನೆಯಿಂದ ಬಿಟ್ಬಿಟ್ಟು ಕಳ್ಸಕ್ಕೆ ನಂಗೆ ಇಷ್ಟ ಇಲ್ಲ, ಈ ಮನೆ ಸೊಸೆನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ್ಯಕ್ಟಿಂಗ್ನ ಶುರು ಮಾಡ್ಕೊಬಿಡು. ಚೆನ್ನಾಗೈತಮ್ಮ ಐಡಿಯಾ. ವರ್ಕೌಟ್ ಆಯ್ತದೆ ಅಂತೀಯಾ? ಹಾಗೆ ಆಯ್ತದೆ. ನಿಮ್ಮ ಅತ್ತೆ ಶಾನೆ ನಂಬ್ತಾಳೆ ಗೊತ್ತಲ್ಲ ನಿಂಗೂ. ದೇವರು ದಿಂಡ್ರು ಅಂದರೆ ಸಾಕು, ದಿನಾ ಪೂಜೆ ಒಯ್ತಾಳೆ, ದಿನಾ ಪೂಜೆ ಮಾಡಿಸ್ಕೊಂಬಿಟ್ಟು ಬರ್ತಾಳೆ. ಅಂತಂದ್ರಾಗ ಇದು ನಂಬಕ್ಕಿಲ್ವಾ? ನೀನೇ ಹೇಳು. ಎಲ್ಲನೂ ನಂಬೇನೆ ನೀನು ನಂಬ್ತಾಳೆ, ನನ್ನ ಮಾತು ಕೇಳು. ನೋಡು, ಈಗ ನಾನು ಹೋಗ್ಬಿಟ್ಟು ನಿಮ್ಮ ಅತ್ತೆಗೂ ನಿನ್ನ ಗಂಡಂಗೂ ಎಲ್ರಿಗೂ ನಾನೇ ಹೇಳ್ಬಿಟ್ಟು ಬರ್ತೀನಿ, ಸರಿನಾ? ಹಿಂಗೆ ಮೈ ಮೇಲೆ ಮಧುರಮ್ಮ ದೇವ್ರು ಬಂದ್ಬಿಟ್ಟೈತೆ, ಮೈ ಮೇಲೆ ಬಂದ್ಬಿಟ್ಟೈತೆ, ಬರ್ರಿ 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 ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮಗಳೇ, ನೀನು ಸಂದಕ್ಕೆ ಆ್ಯಕ್ಟಿಂಗ್ ಮಾಡಬೇಕು ನೀನು. ಬಂದೈತಿನೋ ನಿಜವಾಗ್ಲೂ ಬಂದೈತಿನೋ ಅನ್ನಂಗೆ ನೀನು ತೋರಿಸ್ಬೇಕು ನಿಮ್ಮ ಅತ್ತೆಗೆ. ನಿಮ್ಮ ಅತ್ತೆ ಅವಾಗ ಅಯ್ಯೋ ಅಯ್ಯೋ ಆಯ್ತು ಕಣವ, ಆಯಿತು ಮನೆಗೆ ಸೇರಿಸ್ತೀನಿ ಅಂತ ಸೇರಿಸ್ತಾರೆ, ಸರಿನಾ? ನಾನಂತೂ ರೆಡಿ. ಹೋಗಮ್ಮ, ಹೇಳ್ಬಿಟ್ಟು ಬಾ ಹೋಗಮ್ಮ. ಸರಿ, ಇಲ್ಲೇ ಕುಂತ್ಕೊಂಡು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಕರ್ಕೊಂಬಿಟ್ಟು ಬರ್ತೀನಿ. ಯಾಗಿರಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಏನಂತ ಆ್ಯಕ್ಟಿಂಗ್ ಮಾಡಬೇಕು, ಹೆಂಗೆ ಮಾಡಬೇಕು? ನಂಬ್ತಾರೆ ದೇವರು ಅಂದರೆ ಕೋಪ ಮಾಡ್ಕೊಂಡಿರ್ಬೇಕು, ಅನ್ನಂಗೆ ಆ್ಯಕ್ಟಿಂಗ್ ಮಾಡಬೇಕು. ಲೇ ಪ್ರೇಮ, ಸ್ಕೂಲಾಗೆಲ್ಲ ಮಾಡ್ತಿರಲ್ವ ಅಷ್ಟೇ ನೆನೆಯ. ಸಿಂಪಲ್ಲು, ವೆರಿ ಸಿಂಪಲ್ಲು, ಅಷ್ಟೇ ಮಾಡ್ಬಿಡೋಣ ಬಿಡು, ಏನಾಯ್ತದೆ? ಆಯಿತು, ಕುಂತ್ಕೊತೀನಿ, ನಿಂತ್ಕೋಬಾರ್ದು. ದೇವ್ರು ಬಂದ್ರಲ್ಲ ಕುಂತ್ಕೊಂಡಿರ್ತಾರಲ್ಲ, ನಾನು ಕುಂತ್ಕೊಬಿಡ್ತೀನಿ. ಇಷ್ಟು ಕೋಪ ಮಾಡ್ಕೊಂಡ್ರೆ ಸಾಕಲ್ವಾ? ಬೀಗ್ರೆ ಅಳಿಯಂದ್ರೆ ನನ್ನ ಮಗ ಮನೆ ಬಿಟ್ಟು ಹೋಗು ಅಂತ ಕಳಿಸಿದ್ದ ತಾನೆ, ಮತ್ತೆ ಅಳ್ಳಾಡ್ಸ್ಕೊಂತೀರಿ ಯಾಕೆ ಬರಕ್ ಹೋದ್ರಿ? ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನಿಯ, ನಿಮ್ಗಂತೂ ಬುದ್ಧಿನೇನಿಯ ಇಲ್ಲ. ಇನ್ನೊಂದ್ಕಿ ತೊಳಿಯಂದ್ರೆ ಬೀಗ್ರೆ ಅಂತ ಹೇಳ್ಬಿಟ್ಟು ಯಾಕೆ ಬರಕ್ ಹೋದ್ರಿ? ಅಯ್ಯೋ ಬೀಗ್ರೆ, ನಾವು ಹೋಗ್ಬೇಕು ಅಂತ ನೀವು ಬಸ್ಗೆ ಅಂತ ಹೇಳ್ಬಿಟ್ಟು ಹೊಂಟಿದ್ವಿ. ಅಲ್ಲಿ ಅರ್ಧ ತಾರೀಕೆ ಹೋಗಿದ ತಕ್ಷಣ ಏನಿಯ ನಿಮ್ಮ ಸೊಸೆ ಅಂದರೆ ನನ್ನ ಮಗಳು ಮೈ ಮೇಲೆ, ಪ್ರೇಮನ ಮೈ ಮೇಲೆ ಯಾವುದೋ ದೇವರು ಬಂದ್ಬಿಟ್ಟೈತೆ. ಏನು ಹಂಗೆ ಆಡ್ತಾ ಇತ್ತು ಗೊತ್ತೇ? ಏನು, ನಮ್ಮ ಪ್ರೇಮಿ ಮೈ ಮೇಲೆ ದೇವರು ಬಂದೈತಾ? ಹೌದಾ? ಹೂ ಬೀಗ್ರೆ, ದೇವ್ರು ಬಂದೈತೆ ಮೈ ಮೇಲೆ. ಲೋ ಮಗ್ನೆ, ಬಾರ್ಲ ಇಲ್ಲಿ. ಏನಮ್ಮ? ನೀ ಎಂಡ್ರು ಮೈ ಮೇಲೆ ದೇವ್ರು ಬಂದೈತಂತೆ ಕಣ್ಲಾ.
ಹ್ಮ್ ಶುರುವಾಯ್ತು ಅಮ್ಮ. ಅವಳಿ ಮನೆ ಬಿಟ್ಬಿಟ್ಟು ಹೋಗ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಹುಟ್ಟು ನಾಟಕ ಆಡ್ತಾ ಇರ್ತಾಳೆ. ಸುಮ್ನಿರು. ಮೊದ್ಲೇ ಅವಳು ಯೋಗ್ಯತೆ ಗೊತ್ತಿಲ್ವಾ ಹುಟ್ಟು ನಾಟಕದೋಳು ಅಂತ ಹೇಳಿ. ಏ ಇದು ಯಾಕ ಮಗ ಹಿಂಗಂದಿಗೆ ಇಲ್ಲ ಅವಳಿ ಅಂದ್ರೆ ನಿಜವಾಗ್ಲೂ ದೇವ್ರು ಬಂದೈತ್ ಮೈ ಮೇಲೆ ಹೆಂಗ್ ಆಡ್ತಾವಳೆ ಗೊತ್ತಾ. ನಾನೇ ಕೂರಿಸ್ಬಿಟ್ಟು ಇಲ್ಲಿ ಕರ್ಕೊಂಬಿಟ್ಟು ಬರಕ್ಕೂ ನನ್ನ ಕೈಲಾಗ್ಲಿಲ್ಲ ಅವಳನ್ನ. ಯವ್ವ ಎಳ್ಕೊಂಬಿಟ್ಟು ಬರಕ್ ಆಯ್ತದ ದೇವ್ರನ್ನ. ಅದಕ್ಕೆ ಕೂರಿಸ್ಬಿಟ್ಟು ನಿಮ್ಗೆ ಹೇಳೋಣ ಅಂತ ಬಂದೆ. ಯಾವುದೋ ನಿಮ್ದು ಮನ್ದೇವ್ರು ಎಣ್ದೇವ್ರಂತೆ ಅದೇ ನೆನಿ ಅಂತೆ ಬಂದಿರೋದು ಮೈ ಮೇಲೆ. ಏನ್ ಜೋರಾಗೆ ಆರ್ಭಟ ಮಾಡ್ತಾ ಇತ್ತು. ಅಯ್ಯೋ ಶಿವನೇ, ನಾನು ಇದು ಯಾಕಪ್ಪ ಹಿಂಗೆ ಅಂತೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋಯ್ತಿದ್ದವಳು ಬಿಸಾಕ್ಬಿಟ್ಟು ಹಂಗೆ ಬಡ 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 ಅಂತ ನಾನಂತೂ ಓಡ್ ಬಂದ್ಬಿಟ್ಟೆ ನಿಮ್ಗೆ ಹೇಳೋಣ ಅಂತ. ಬನ್ನಿ ಬಿಗ್ರೆ ಸಹನ ಬನ್ನಿ ನೋಡಿವ್ರಂತೆ ನಿಮ್ಮ ಸೊಸೆ ಮೈ ಮೇಲೆ ಬಂದಿರೋದನ್ನ. ಅಮ್ಮೋ ಇದೆಲ್ಲ ಸುಳ್ಳು. ಸುಮ್ನಿರಮ್ಮ. ಆ ಪ್ರೇಮಿ ನಾಟಕ ಮಾಡ್ತಿತ್ತಾಳ ಅಷ್ಟೇನಿಯ ಮೈ ಮೇಲೆ. ಅದು ಅವಳು ಮೈ ಮೇಲೆ. ಅವಳೇನು ಅಂತ ಒಳ್ಳೆ ಕೆಲಸ ಮಾಡೋಳೆ ಅಂತ ಮೈ ಮೇಲೆ ದೇವ್ರು ಬರ್ತದೆ. ಇಲ್ಲ ಕಣ್ಲ, ನಂಗೂ ಅವಾಗ ಕನ್ಸಾಗ್ ಬರ್ತಾ ಇರ್ತದೆ ಮಗ. ಅದಕ್ಕೇನೆ ಏನೋ ಇವಾಗ ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಮೈ ಮೇಲೆ. ಏ ಸುಮ್ ಕುತ್ಕೊಳ್ಳಮ್ಮ. ಮೈ ಮೇಲೆ ದೇವ್ರು ಬರೋದು ದೇವ ಬರೋದು ಅಂದ್ರೆ ಏನ್ ನೀನು ನಮ್ಮ ಮೇಲೆ ಬತ್ತಿ ಯಾಕೆ ಬತ್ತಿಲ್ಲ? ಅವಳೇನು ಅಂತ ಸಾಚನ ದೇವ್ರು ಬರೋ ಅಷ್ಟು ಒಳ್ಳೆಲ್ಲ ಅವಳು ಮೈ ಮೇಲೆ. ಅವಳ ಮೈ ಮೇಲೆ ಎಲ್ಲೂ ಬಂದಿರಲ್ಲ. ನೀನು ಸುಮ್ಕಿರ್ ನೀನು. ಮಗ, ನಿನಗೆ ಎಂಡ್ರ ಮೇಲೆ ಇಷ್ಟ ಇಲ್ಲ, ಎಂಡ್ರ ಮೇಲೆ ಕೋಪ ಐತೆ, ನಿಂಗೆ ಎಂಡ್ರ ಮೇಲೆ ಸಿಟ್ಟೈತೆ ಅಂದ್ರೆ ನೀನು ತೋರ್ಸ್ಕ ಸಿಟ್ನ ಎಂಡ್ರ ಮೇಲೆ ನೀನಿಯ. ಆದ್ರೆ ದೇವ್ರ ಮೇಲೆ ತೋರಿಸ್ಬೇಡ ಕಣ್ ಮಗ. ದೇವ್ರು ನಮ್ಮ ಮನ್ದೇವ್ರು ಶಾನೆ ಪವರ್ಫುಲ್ಲು ಗೊತ್ತಲ್ಲ ನಿಂಗೂನುವೆ. ಯವ್ವ, ದೇವ್ರು ಕೋಪ ಬಂದ್ಬಿಟ್ರೆ ಮುನ್ಸ್ಕೊಂಡ್ರೆ ಸರಿ ಬರಕಿಲ್ಲ. ನೀ ಸುಮ್ಕೇರ್ ನೀನ್ ನೋಡ್ ಒಳ್ಳೆ ನಿನಿಯ. ಬಾರ್ಲ ಮಗ ಸುಮ್ಕೆ ನೆನಿಯ. ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಏನು ಹೇಳ್ತದೋ ಕೇಳೋಣ. ಏನಾರ ಕಿಪ್ ಮಾಡಿದೀವೋ ಇಲ್ಲ ಅರ್ಕೆ ಪರ್ಕೆ ಏನಾರ ಒತ್ಕೊಂಡಿರೋ ಮರ್ತ್ಕಿರ್ತು ಹೋಗಿದ್ದೀವೇನೋ, ಅದಕ್ಕೆ ಮೈ ಮೇಲೆ ಏನಾರ ಬಂದ್ಬಿಟ್ಟೈತೇನೋ. ಬಾ ಹೋಗ್ಬಿಟ್ಟು ಕೇಳೋಣ ಬಾ. ನಾಟಕ 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 ಅಂತ ಹೇಳ್ತಿದ್ದೀನಿ. ನೀನು ಕೇಳ್ತಾನೆ ಇಲ್ವಲ್ಲಮ್ಮ. ಹುಟ್ಟು ನಾಟಕ ಅಂತ ಹೇಳ್ಬಿಟ್ಟು ನಿಂಗೆ ಹೇಳ್ತಿಲ್ವ ನಾನು? ಎಲ್ಲ ನಾಟಕ ಆಡ್ತಾಳೆ ಕಣಮ್ಮ ಅವಳು. ಅಷ್ಟು ಸುಲಭ ಅಲ್ಲ. ಅವಳನ್ನ ಅಷ್ಟು ಸುಲಭವಾಗಿ ನಂಬಕ್ಕೆ ಹೋಗ್ಬೇಡ ನೀನು. ಯಾಮಾರಿಸ್ಬಿಡ್ತಾರೆ ಇವರಿಬ್ರು ಸೇರ್ಕೊಂಡು. ನೀನು ನೋಡಿದ್ರೆ ಒಳ್ಳೆ ಚೆನ್ನಾಗಿ ನಂಬ್ತೀಗ ನೀನಂತೂ. ಅಮ್ಮ ಸುಮ್ಕಿರಮ್ಮ ನೀನು. ಹೋಗಕ್ಕೆ ಹೋಗ್ಬೇಡ. ಮನೆಗೆ ಇಲ್ಲೇ ಇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಏನೋ ಒಂದು ನಾಟಕ ಆಡ್ತಿರ್ತಾರೆ. ಈಗ ನೀನ್ ಸುಮ್ಕೆ ಬತ್ತಿಗೋ ಬರಕಿಲ್ವ ಏಳು ಬಾಯಿ ಮುಚ್ಕೊಂಡು. ಬಾ ಸುಮ್ಕೆನೇನೆ. ನಡೀರಿ ನಡೀರಿ, ತೋರ್ಸ್ ನಡೀರಿ. ಎಲ್ಲೋಳ್ ನನ್ ಸಸೆ. ಅಲ್ಲ ನಮ್ ದೇವ್ರು ಬಂದೈತಲ್ಲ, ಎಲ್ಲೈತೆ ನೋಡ ನಡೀರಿ. ಬರ್ರಿ ಬರ್ರಿ. ಬತ್ತಾ ಇದ್ದಂಗೋರೆ ಶುರು ಮಾಡ್ಕೋಬೇಕು ಇವಾಗ. ಹೇ ಹಿಂಗೆ ಶುರು ಮಾಡ್ಕೊತೀನಿ. ಅಮ್ಮ ತಾಯಿ ನಮ್ಮಮ್ಮ, ಅಮ್ಮ ತಾಯಿ, ನೋಡವ ನಿಮ್ಮ ಮನೆಯವ್ರೇನೇನಿಯ ಬಂದವ್ರೆ. ತಾಯಿ ನಮ್ಮವ್ವ ಅದು ಏನು ಹೇಳ್ಬೇಕು ಹೇಳ್ಬಿಟ್ಟು ನನ್ನ ಮಗಳು ಮೈ ಮೇಲಿಂದ ಹೊಂಟೋಗ್ಬಿಡವ. ನನ್ನ ಮಗಳು ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣವ. ನೋಡವ ಬಂದವ್ರೆ. ಅಪ್ಪ ತಾಯಿ ನಮ್ಮವ್ವ, ಅಯ್ಯೋ ಕಾಪಾಡವ. ಈಗ ನೆನ್ಪಾಗ್ಬಿಟ್ನ ಬಾಲ್ಕಿ ನಾನು. ಈಗ ನೆನ್ಪಾಗ್ಬಿಟ್ನ ನಿನಗೆ. ಪೂಜೆ ಮಾಡ್ಸಕ್ ಬಂದಿದ್ದ ನೀನು. ಎಷ್ಟು ವರ್ಷ ಆಯ್ತು ನನ್ನ ಹತ್ರ ಬಂದ್ಬಿಟ್ಟು ನೀನು ಪೂಜೆ ಮಾಡಿಸಿ. ನೀನು ಗೊತ್ತಿಲ್ಲ, ಪೂಜೆ ಮಾಡಿಸ್ತಿಲ್ಲ. ಅಯ್ಯೋ ತಾಯಿ ನಮ್ಮವ್ವ, ಹಿಂದಿನ ವಾರ ಎಲ್ಲ ಬಂದಿದ್ನಲ್ಲವ ಪೂಜೆ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಬಾಲಕಿ, ಮನೆನಾಗೆ ಗಲಾಟಿ ಅಶಾಂತಿ ಅದು ಇದು ಇಟ್ಕೊಂಡು ನಾನು ಪೂಜೆಗೆ ಬಂದರೆ ಆ ಪೂಜೆ ನನಗೆ ಇಷ್ಟ ಆಗಲ್ಲ. ಅದು ನಾನು ಪೂಜೆ ಮಾಡ್ಸಿದೀಯ ಅಂತ ನಾನು ಅನ್ಕೊಳ್ಳೋದಿಲ್ಲ ಅದನ್ನು. ನನಗೆ ಪೂಜೆ ಅಂದರೆ ಮನೆಗೆಲ್ಲ ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಬಂದು ನನಗೆ ಪೂಜೆ ಸಲ್ಲಿಸ್ಬೇಕು. ಹಾಗೆಲ್ಲ ನನಗೆ ಕೋಳಿ ಕೊಂದು ಕೊಯ್ಸ್ಬೇಕು. ನಾನು ಏನೇನೇನೇನೋ ಅನ್ಕೊಂತ ಇದ್ದೆ. ನೀನು ಏನೇನೋ ಮಾಡಿಸ್ತೀಯ ಪೂಜೆಗೆ ಅಂತ. ಆದರೆ ನೀನು ನನ್ನ ಮರ್ತುಬಿಟ್ಟೆ. ನಿನಗೆಲ್ಲ ನಾನು ಹೂವು ಎತ್ಕೊಟ್ಟೆ. ಆದರೆ ನೀನೇ ನನ್ನ ಮರ್ತುಬಿಟ್ಟೆ. ಬಿಡಕ್ಕಿಲ್ಲ ನಿಮ್ಮ ಫ್ಯಾಮಿಲಿನ ಯಾರೊಬ್ರು ಶಾಂತಿಯಾಗಿರಕ್ಕೆ ನಾನು ಬಿಡಕ್ಕಿಲ್ಲ. ನಾನು ಬಿಟ್ರೆ ಕೇಳು ಶಾಂತಿಯಾಗಿರಕ್ಕೆ ಬಿಡಕ್ಕಿಲ್ಲ. ಅಯ್ಯೋ ತಾಯಿ ನಮ್ಮವ್ವ ಹಂಗನ್ಬೇಡ ಕಣವ. ನಮ್ಮ ಮನೆಯಾಗೋ ಕಿರಿಕಾಗೋಗ್ಬಿಟ್ಟೈತಿ. ಅದಕ್ಕೆ ಅವಾಗ ಹಂಗೆ ಕಿತ್ತಾಡ್ತಾ ಇದೀವಿ. ಅಷ್ಟು ಬಿಟ್ರೆ ನಾವು ಹಂಗೆಲ್ಲ ಮನೆ ಕಿತ್ತಾಟ ಪತ್ತಾಟ ಎಲ್ಲನೂ ಇಲ್ಲ ತಾಯಿ ನಮ್ಮವ್ವ. ಹೌದು, ನಮ್ಮ ಮನೆ ಮಕ್ಕಳೆಲ್ಲ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಶಾನೆ ವರ್ಷ ಆಯಿತು. ನಾನು ಮಾತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ಈಗಿತ ಮನೆ ಮಕ್ಕಳನ್ನೆಲ್ಲರೂ ಕರ್ಕೊಂಬಿಟ್ಟು ಬಂದು ನಾನು ಪೂಜೆ ಮಾಡಿಸ್ಕೊಂಬಿಟ್ಟು ಬರ್ತೀನಿ ಕಣ್ತಾಯಿ. ದಯವಿಟ್ಟು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ನಮಗೆ ಸಾಪ ಗೀಪ ಎಲ್ಲ ಕೊಡಬೇಡ ಕಣ್ತಾಯಿ. ಈಗಲೇ ಮನೆನಾಗ ನೆಮ್ಮದಿ ಇಲ್ಲ ಅಂಥದ್ರಾಗೆ ನೀನು ದೊಡ್ಡ ಸೊಸೆನೂ ಮನೆಯಿಂದ ಕಳಿಸ್ತಾ ಇದೆಯಾ. ಇನ್ನು ಮನೆನಾಗ ಎಲ್ಲಿ ನೆಮ್ಮದಿ ಇರ್ತೈತೆ? ಇನ್ನು ನೀವನ್ನೆಲ್ಲರೂ ನನ್ನ ಜೊತೆಗೆ ಬಂದು ಹೆಂಗೆ ಪೂಜೆ ಮಾಡ್ತೀರಾ? ನಿಮ್ಮ ದೊಡ್ಡ ಸೊಸೆ ಎಲ್ಲ ಸೊಸೆಗಳು ಬಂದು ನನ್ನ ಮುಂದೆ ನಿಂತ್ಕೊಂಡು ಪೂಜೆ ಮಾಡಬೇಕು ಅಂಥದ್ರಾಗೆ ನಾನು ಅದೇ ಆಸೆನಾಗಿದ್ದರೆ ನಿನ್ನ ಸೊಸೆನೇ ಮನೆಯಿಂದ ಈಚೆಗಳಿಗೆ ಆಗ್ತಿದ್ಯಾ ಅಂತಂದಮೇಲೆ ನೀನು ಎಲ್ಲಿಂದ ನನಗೆ ಪೂಜೆ ಸಲ್ಲಿಸ್ತೀಯಾ? ನನಗಿರೋ ನಂಬಿಕೆನೂ ಹೊಲ್ಟೋಯ್ತು. ಇನ್ಯಾವ ನಂಬಿಕೆನೂ ಉಳಿದಿಲ್ಲ ನೋಡು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿಮಗೆಲ್ಲ ಶಾಪ ಕೊಟ್ಬಿಟ್ಟು ನಿಮ್ಮನ್ನೆಲ್ಲನೂ ಕೆಳಗಡೆ ಹಾಕೊಂಡು ತುಳಿದು ಬಿಡ್ತೀನಿ. ಅಮ್ಮ ಇವ್ಳಿಗೆ ಯಾವ ದೇವ್ರು ಬಂದಿಲ್ಲ ಏನು ಬಂದಿಲ್ಲ ಬಾಮ. ಯಾವ್ದನ ದೇವ್ರು ಹಿಂಗೆ ಕೇಳ್ತದೇನಮ್ಮ? ತುಳಿದ್ಬಿಡ್ತೀನಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಯಾವತ್ತು ಏನೂ ಬಯಸೋದಿಲ್ಲ. ಅಮ್ಮ ಇವಳು ಹುಟ್ಟು ನಾಟಕ ಆಡ್ತಾವಳೆ. ಬಾ ಬಾ ಹೋಗನ್ ಬಾ. ಈ ಬಾಲಕದು ಜಾಸ್ತಿ ಆಯಿತು. ಈ ಬಾಲಕ ನನ್ನೇನೆ ಏನೇನೋ ಅಂತವನೆ. ಹೇ ಬಾಲಕ, ನಿನ್ನ ಸುಮ್ಮನೆ ಬಿಡಲ್ಲ. ನಿನಗೊಂದು ಗತಿ ಕಾಣಿಸ್ತೀನಿ. ಲೋ ಮಗ್ನೆ, ಹುಸಿ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಲ್ಲ. ಯಾಕೆ ಹಿಂಗೆ ಆಡ್ತಿದ್ದೀಗೆ? ದೇವ್ರು ಬಂದೈತೆ ಮಾತಾಡ್ತೈತೆ, ನಾನು ಮಾತಾಡ್ತಿದ್ದೀನಿ ತಾನೇ. ನೀನು ಸುಮ್ಕೆ ಇರ್ಬೇಕು ನೀನು. ತಾಯಿ ಕ್ವಾಪ ಬರಂಗೆ ಮಾಡ್ತಾ ಇದ್ದೀಗ. ಈಗಲೇ ನಮ್ಮ ಯಾಕೆ ಕ್ವಾಪ ಮಾಡ್ಕೊಂಡು ಮನೆಗೆಲ್ಲನೂ ಆ ಶಾಂತಿ ಮೂಡ್ಬಿಟ್ಟೈತೆ.
ಅಯ್ಯೋ ನಾವೇನು ಮನೆ ಬಿಟ್ಟು ಹೋಗಲ್ಲ ಅಂತ ಇದ್ವಾ ನಾವು ಹೋಯ್ತಾ ಇದ್ವಿ ತಾನೇ ಮುದಿದಾಗ ತಾಯಿ ಬಂದ್ಬಿಟ್ಟು ತಳೆದಿದ್ದು ನಾವೇನು ಬಿಗ್ರೆ ಮಾಡೋಕ್ಕಾಯ್ತದೆ ನೀವೇ ಹೇಳ್ರಿ ಏನೋ ನಮ್ಮ ತೆಪ್ಪೈತಾ ಈಗ ಕರ್ಕೊಂಡೋಗಿ ಅಂದರೆ ನಾನು ಕರ್ಕೊಂಡೋಯ್ತೀನಪ್ಪ ದೇವರೆಲ್ಲ ಮೈ ಮೇಲಿಂದ ಬಿಟ್ಟೋದ್ಮೇಲೆ ನಾನೇ ಕರ್ಕೊಂಡೋಯ್ತೀನಿ ನನ್ನ ಮಗಳನ್ನ ಯಾರು ಏನು ಕಿತ್ತಾಡಕ್ಕೆ ಹೋಗ್ಬೇಡಿ ನನ್ನ ಮಗಳು ನಾಟಕ ಮಾಡೋಳಲ್ಲ ಮೈ ಮೇಲೆ ಇದ್ದಕ್ಕಿದ್ದಂಗೆ ದೇವ್ರು ಬಂದ್ಬಿಟ್ಟೈತೆ ನಾವೇನು ಮಾಡೋಕ್ಕಾಯ್ತದೆ ಹೇಳಿ ಜಯಕ್ಕರೆ ನೀವೇ ಯೋಚನೆ ಮಾಡಿ ನಾವಿಂದ ಏನೋ ತೆಪ್ಪೈತಾ ಇದ್ರಾಗೆ ಮಗ ನೀನು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ ನೀನು ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ನೀನು ಓಹೋ ಎಷ್ಟು ಅಂತ ಆಡಿಯೇ ನೀನು ಅವತಾರವಾ ನೀನು ಬಾಯಿ ಮುಚ್ಕೊಂಡಿರಕ್ಕೆ ಬರಕ್ಕಿಲ್ಲ ನಿಂಗೆ ದೇವ್ರ ಮೇಲೆ ನಿಂಗೆ ದುರಾಂಕಾರ ದೌಲತ್ತು ದೇವ್ರ ಮೇಲೆ ನೀ ಪಾಪ ಬರಂಗಾಯ್ತಾ ನಿಂಗೆ ದೇವ್ರ ಮೇಲೆ ನಿನಗೆ ಭಕ್ತಿ ಕಮ್ಮಿ ಆಗೋಗ್ಬಿಟ್ಟಾಯ್ತಾ ನಿಂಗೆ ನೀನು ಹೊಸಿ ಸುಮ್ಕಿರೋದು ಕಲ್ತ್ಕ ನೀನು ನಾನು ಮಾತಾಡ್ತೀನಿ ತಾಯಿ ಹತ್ರ ಮಾತಾಡಿ ಪೂಜೆ ಎಲ್ಲ ಸಲ್ಸನ ಅಂತ ಒಪ್ಕೋತೀನಿ ನೀನು ಸುಮ್ಮನೆ ನಿಂತ್ಕ ನೀನು ಸುಮ್ಕೆನೇ ಅಯ್ಯ ಅಮ್ಮ ತಾಯಿ ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನನ್ನ ಸೊಸೆ ವಸತಿ ಒಪ್ಪು ಮಾಡಿದ್ಲು ಅದಕ್ಕೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಿರ್ಧಾರ ಮಾಡಿದ್ದೆ ಅಷ್ಟೇ ಈಗ ಇನ್ನೇನಿಲ್ಲ ನನ್ನ ಸೊಸೆನ ಮನೆ ಕರ್ಕೊಂಡೋಗಿ ನೆಮ್ಮದಿಯಾಗಿ ಎಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡೇನಿಯ ಬರ್ತೀವಿ ಕೋಳಿನೂ ಬೇಕು ನನಗೆ ಕೋಳಿ ಮಾಡಬೇಕು ಹಾಗೇನೇ ಮನೆಗಿರೋ ಹಿರಿ ಸೊಸೆನ ಯಾವತ್ತೂ ನೋಯಿಸಬಾರ್ದು ಹಿರಿ ಸೊಸೆ ಅಂದರೆ ಗೊತ್ತಲ್ಲ ಮನೆನಾಗ ಹಿರಿ ಸೊಸೆ ಅಂದರೆ ಅವಳ ಹತ್ರ ಜವಾಬ್ದಾರಿ ಜಾಸ್ತಿ ಇರ್ತದೆ ಹಿರಿ ಸೊಸೆ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹಿರಿ ಸೊಸೆಗೆ ಅವಮಾನ ಮಾಡೋದು ಜಾಸ್ತಿ ತಪ್ಪು ನೋಡು ನನ್ನನ್ನು ನಂಬಿದ್ಯಾ ನಾನು ಕೈ ಬಿಡಬಾರ್ದು ಅಂದರೆ ಮನೆನಾಗ ಎಲ್ಲನೂ ಚೆನ್ನಾಗಿರಬೇಕು ನೀವೆಲ್ಲರೂ ಬಂದು ನನ್ನ ಸನ್ನಿಧಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಕೋಳಿ ಕುಯ್ಕೊಂಡು ಹೋಗ್ಬೇಕು ಅವಾಗೆ ನನಗೆ ಸಮಾಧಾನ ಇಲ್ಲ ಅಂದರೆ ನನಗೆ ಸಮಾಧಾನ ಇಲ್ಲ ನಿನ್ನ ಸೊಸೆಗೆ ಎಲ್ಲರಿಗೂ ಅವಮಾನ ಮಾಡ್ತಾ ಇದೆಯಾ ಅಂದರೆ ನಾನು ಅವಮಾನ ಮಾಡೋ ಜಾಗದಾಗ ನಾನು ಇರಲ್ಲ ಅಯ್ಯಯ್ಯಯ್ಯೋ ಹಂಗೆಲ್ಲ ಮಾಡೋಕ್ಕಿಲ್ಲ ನಾನು ಅಮ್ಮ ತೆಪ್ಪಾಯ್ತು ನಂದು ನನ್ನ ಮಗಂದು ನಂದು ಇಬ್ಬರದು ತೆಪ್ಪಾಯ್ತು ನನ್ನ ಸೊಸೆನ ಮನೆ ಕರ್ಕೊಂಡೋಯ್ತೀವಿ ಈಗಲೇ ಕರ್ಕೊಂಡೋಯ್ತೀವಿ ಅಯ್ಯೋ ಅಮ್ಮ ತಾಯಿ ನೀ ಹೇಳಿರೋ ಮಾತು ನಮ್ಗೆ ಇರೋಕ್ಕಾಯ್ತದ ಹೇಳು ಹೆಂಗೋ ಪಿಲಾನು ವರ್ಕೌಟ್ ಆಗ್ತೈತೆ ಹಿಂಗೇನೆ ನೀನು ನಾಟಕ ಮಾಡಿದಿದ್ರೆ ಇನ್ನೂ ಅವಾರ್ಡೇ ಸಿಕ್ಬಿಡ್ತದೆ ನನ್ನ ಮಗಳಿಗಂತೂ ಸೂಪರ್ ಆ್ಯಕ್ಟಿಂಗ್ ನನ್ನ ಮಗಳದು ಮಗಳೇ ಸೂಪರ್ ನೀನು ಬಿಡು